ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಸೈಡ್ ಅಲ್ಲಿ ಒಂದು ಪಾಕೆಟ್ ಕೊಟ್ಟಿದ್ದಾರೆ ಇದ್ರಲ್ಲಿ. ಇದಕ್ಕೆ ನಾನು 10 ಔಟ್ ಆಫ್ 10 ಕೊಡ್ತೀನಿ. ಮಧ್ಯದಲ್ಲಿ ವೈಟ್ ಶೇಡ್ ಇದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಈ ತರ ಟೀ ಟಾಪ್ಸ್ ನ ಹಾಕೊಳ್ಳಿ. ಮಿಡಲ್ ಅಲ್ಲಿ ಈ ತರ ಓಪನ್ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾಲೋ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ನಾನು ಫ್ಲಿಪ್ಕಾರ್ಟ್ ಮತ್ತೆ ಮೀಶೋ ಇಂದ ಜೀನ್ಸ್ ಪ್ಯಾಂಟ್ ಗಳನ್ನ ತರಿಸಿದ್ದೆ. ಈಗ ಕಾಲೇಜ್ಗೆ ಹೋಗೋ ಹುಡುಗಿರಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ನಾನ್ ತೋರಿಸೋ ಜೀನ್ಸ್ ಪ್ಯಾಂಟ್ ಅಲ್ಲಿ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಅಲ್ಲಿ ಬಂದು ಲಿಂಕ್ ಅಂತ ಹೇಳಿ ಹಾಕಿ, ನಾನು ಆ ಲಿಂಕ್ ನ ನಿಮ್ಗೆ ಶೇರ್ ಮಾಡ್ತೀನಿ. ಹಾಗೇನೆ ನಿನ್ನೆ ವಿಡಿಯೋದಲ್ಲಿ ನಾನು ಕಾಲೇಜ್ಗೆ ಹೋಗೋರಿಗೆ ಟಾಪ್ಸ್ ಕಲೆಕ್ಷನ್ ನ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ಯಾರ್ಯಾರು ನೋಡಿಲ್ಲ ಆ ವಿಡಿಯೋನ ಒಂದ್ಸಲ ನೋಡ್ಕೊಬಿಟ್ಟು ಬನ್ನಿ. ಮೊದ್ಲಿಗೆ ನಾನ್ ತೋರಿಸ್ತಾರಂತ ಜೀನ್ಸ್ ಪ್ಯಾಂಟ್ ಬಂದ್ಬಿಟ್ಟು ಇವಾಗ ನಾನು ವೇರ್ ಮಾಡಿದ್ದೀನಲ್ಲ, ಇದೇ ಜೀನ್ಸ್ ಪ್ಯಾಂಟ್ ನೋಡ್ತಾ ಇರ್ಬೋದು. ಇಲ್ಲಿ ಸೈಡ್ ಅಲ್ಲಿ ಜೋಬ್ ಕೊಟ್ಟಿದ್ದಾರೆ. ಈ ಜೀನ್ಸ್ ನನಗೆ ತುಂಬಾನೇ ಇಷ್ಟ. ಇದನ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡಿದ್ದು. ಇದು ಕ್ವಾಲಿಟಿ ವೈಸ್ ಕೂಡ ಸಖತ್ತಾಗಿದೆ. ಹಾಕೊಂಡೋಗ್ಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಸೈಡ್ ಅಲ್ಲಿ ಒಂದು ಪಾಕೆಟ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಲೈಟ್ ಬ್ಲೂ ಮತ್ತೆ ಮಿಡಲ್ ಅಲ್ಲಿ ವೈಟ್ ಶೇಡ್ ಇದೆ. ಹಾಗೇನೆ ಇದಕ್ಕೆ ಹಾಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಏನಂತಾರೆ, ಇದಕ್ಕೆ ಟ್ಯಾಗ್ ಮಾಡ್ಕೊಳ್ಳೋದಿಕ್ಕೆ ಕೊಟ್ಟಿದ್ದಾರೆ, ಬೆಲ್ಟ್ ಟೈಪ್. ಸೊ ಬೆಲ್ಟ್ ಹಾಕೋತೀವ್ರ ಅಲ್ಲಿಗೆ ಹಾಕೊಂಡು ಕಟ್ಕೋಬಹುದು. ಬೇಕು ಅಂದ್ರೆ ಹಾಕೋಬಹುದು, ಬೇಡ ಅಂತಂದ್ರೇನಿಲ್ಲ, ಆಪ್ಷನಲ್ಲು. ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ನಾನ್ ಪೇ ಮಾಡಿರೋ ಅಮೌಂಟ್ ಬಂದ್ಬಿಟ್ಟು 950 ರೂಪಾಯಿ. ಬಟ್ 950 ರೂಪಾಯಿ ನನಗೆ ಕಾಸ್ಟ್ಲಿ ಅನ್ನಿಸ್ತಿಲ್ಲ, ಯಾಕಂದ್ರೆ ಇದು ತುಂಬಾ ಚೆನ್ನಾಗಿದೆ. ಅಂಡ್ ನಾನು ಸುಮಾರು ಟೈಮ್ ಇದನ್ನ ವೇರ್ ಮಾಡಿದ್ದೀನಿ, ಹಾಗಾಗ್ಬಿಟ್ಟು ಅಂಡ್ ವರ್ತ್ ಅನ್ಸುತ್ತೆ ಇದು. ನೆಕ್ಸ್ಟ್ ನಾನ್ ತೋರಿಸ್ತಿರೋದು ಬಂದ್ಬಿಟ್ಟು ಟೋನ್ ಜೀನ್ಸ್. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೇನೆ ಇದನ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಇದಕ್ಕೆ ನಾನು ಕೊಟ್ಟಿರೋದು 570 ರೂಪಾಯಿ ಏನೋ. ನಾನು ಆಲ್ರೆಡಿ ಸುಮಾರು ಟೈಮ್ ವೇರ್ ಮಾಡಿದ್ದೀನಿ ಈ ಜೀನ್ಸ್ ನ. ಕಾಲೇಜ್ಗೆ ಆರಾಮಾಗಿ ಹಾಕೊಂಡು ಹೋಗ್ಬೋದು. ಯಾರ್ಯಾರಿಗೆ ಟೋನ್ ಜೀನ್ಸ್ ಇಷ್ಟನೋ ಅವರೆಲ್ಲ ಈ ತರದ ಜೀನ್ಸ್ ಗಳನ್ನ ಬೈ ಮಾಡ್ಬೋದು. ಇದಕ್ಕೆ ಬ್ಲಾಕ್ ಕಲರ್ ಆ ತರದ್ದೆಲ್ಲ ಪೇರ್ ಮಾಡ್ಬೋದು. ನೋಡ್ತಾ ಇರ್ಬೋದು ಹೆಂಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನಾನು ಒನ್ ಟೈಮ್ ಇದನ್ನ ವೇರ್ ಮಾಡಿ ತೋರಿಸ್ತೀನಿ ಹೇಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಇದನ್ನ ಪರ್ಚೇಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಡೈಲಿ ಕಾಲೇಜಿಗೆ ಆರಾಮಾಗಿ ಇದನ್ನ ವೇರ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಆಫೀಸಿಗೆ ಹೋಗ್ತೀವಲ್ಲ, ಸೊ ಆರಾಮಾಗಿ ಆಫೀಸ್ಗೂ ಈ ತರ ಡ್ರೆಸ್ಗಳನ್ನೆಲ್ಲ ಹಾಕೊಂಡು ಹೋಗ್ಬೋದು. ಸಕ್ಕತ್ತಾಗಿ ಕಾಣಿಸುತ್ತೆ. ಇದಕ್ಕೆ ನಾನು 10 ಔಟ್ ಆಫ್ 10 ಕೊಡ್ತೀನಿ. ಆರಾಮಾಗಿ ನೀವು ಕೂಡ ಇದನ್ನ ಬೈ ಮಾಡ್ಕೋಬಹುದು. ಏನು ಯೋಚನೆ ಮಾಡಿದ್ರೆ ಆರಾಮಾಗಿ ಈ ತರದನ್ನ ಪ್ಯಾಂಟ್ ಗಳನ್ನ ಬೈ ಮಾಡ್ಕೊಳ್ಳಿ. ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ನಾನ್ ತೋರಿಸ್ತಿರೋದು ಬಂದ್ಬಿಟ್ಟು ಟೋನ್ ಜೀನ್ಸ್. ಇನ್ನೊಂದು ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇದನ್ನ ನಾನು ಮೀಶೋಲಿ ಪರ್ಚೇಸ್ ಮಾಡಿದ್ದು. ಇಲ್ಲಿ ಬ್ಲೂ ಮತ್ತೆ ಇಲ್ಲಿ ವೈಟ್ ಶೇಡ್ ಬಂದಿದೆ. ಇದು ಡಾರ್ಕ್ ಬ್ಲೂದು. ಹಾಕೊಂಡೋಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನೀವು. ಆರಾಮಾಗಿ ಬೈ ಮಾಡ್ಬೋದು. ಇದಕ್ಕೆ ನಾನ್ ಪೇ ಮಾಡಿರೋದು 650 ರೂಪಾಯಿ. 650 ರೂಪಾಯಿಗೆಲ್ಲ ಔಟ್ ಸೈಡ್ ಅಲ್ಲಿ ನಾವು ಬೈ ಮಾಡ್ತೀವಿ ಅಂದ್ರೆ ಈ ತರ ಜೀನ್ಸ್ ಏನಿದೆ ಅಂದ್ರೆ 1500 2000 ಇರುತ್ತೆ. ಸೊ ಆರಾಮಾಗಿ ನಾವು ಮೀಶೋದಲ್ಲಿ ಇದನ್ನ ಪರ್ಚೇಸ್ ಮಾಡ್ಬೋದು. ಇವಾಗ ತೋರಿಸ್ತಿರೋದು ಬಂದ್ಬಿಟ್ಟು ಇದನ್ನು ಕೂಡ ನಾನು ಮೀಶೋಲ್ಲೇ ಪರ್ಚೇಸ್ ಮಾಡಿದ್ದೆ. ಇದಕ್ಕೆ ನಾನು 670 ರೂಪಾಯಿ ಕೊಟ್ಟಿದ್ದೆ. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಬ್ಲಾಕ್ ಗೆ ಇದು ಕಾಂಬಿನೇಷನ್ ಚೆನ್ನಾಗ್ ಅನ್ಸುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹಾಗೇನೆ 2 ಪಾಕೆಟ್ ಬಂದಿದೆ ಈ ಸೈಡು. ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ಟೈಟ್ ಪ್ಯಾಂಟ್ ಅಲ್ಲ, ಫುಲ್ ಲೂಸ್ ಪ್ಯಾಂಟ್ ಬರುತ್ತಲ್ಲ, ಬ್ಯಾಗಿ ಜೀನ್ಸ್ ತರ. ಆ ತರ ಫಸ್ಟ್ ತೋರಿಸಿದ್ನಲ್ಲ ಬ್ಯಾಗಿ ಜೀನ್ಸು, ಆ ತರ ಬರುತ್ತೆ ಇದು ಆಕ್ಚುಲಿ. ನೆಕ್ಸ್ಟ್ ನಾನು ತೋರಿಸ್ತಿರೋ ಜೀನ್ಸ್ ಪ್ಯಾಂಟ್ ಬಂದ್ಬಿಟ್ಟು ಇದು ನೋಡ್ತಾ ಇರ್ಬೋದು. ಸೈಡಲ್ಲಿ ಬಟನ್ಸ್ಗಳಿದೆ. ಎರಡೂ ಸೈಡಲ್ಲೂ ಕೂಡ ಬಟನ್ಸ್ಗಳು ಬಂದಿದೆ. ನಮಗೆ ಅದು ಬಟನ್ಸ್ ಬೇಡ ಅಂತೇಳಂತಂದರೆ ಸ್ಕರ್ಟ್ ಥರದನ್ನ ಬಟನ್ಸ್ಗಳನ್ನ ಬಿಚ್ಕೋಬೋದು. ಹಾಗೆಯೇ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಕೊಟ್ಟಿರೋ ಅಮೌಂಟ್ ಬಂದ್ಬಿಟ್ಟು 950 ರೂಪೀಸು. ಇದನ್ನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದು. ಆರಾಮಾಗಿ ಬೈ ಮಾಡ್ಬೋದು. ಇದನ್ನು ಔಟ್ಸೈಡಲ್ಲಿ ನಾನು ಕೇಳಿದಾಗ ಇದಕ್ಕೆ 1800 ರೂಪಾಯಿ ಹೇಳಿದರು. ಆಗ ನಾನು ಫ್ಲಿಪ್ಕಾರ್ಟಲ್ಲಿ ಬಂದು ಇದನ್ನು ಸರ್ಚ್ ಮಾಡಿ ನೋಡಿದೆ, ಸಿಕ್ತು. ಸೊ ಸಿಕ್ಕಿದ ತಕ್ಷಣ ಮತ್ತೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಪ್ಯಾಂಟ್ನ ತೊಗೊಂಡಿದ್ದು. ಇದಕ್ಕೆ ನಾನು 10 ಔಟ್ ಆಫ್ 10 ಕೊಡ್ತೀನಿ. ಕ್ವಾಲಿಟಿ ವೈಸ್ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಇದಾದ ನಂತರ ನೆಕ್ಸ್ಟ್ ನಾನು ತೋರಿಸ್ತಿರೋದು ಬ್ಲ್ಯಾಕ್ ಕಲರ್ ಜೀನ್ಸು. ನೋಡ್ತಾ ಇರ್ಬೋದು. ಮಧ್ಯದಲ್ಲಿ ವೈಟ್ ಶೇಡ್ ಇದೆ. ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಕೊಂಡೋಗಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ನನ್ಗಂತೂ ತುಂಬಾನೇ ಇಷ್ಟ. ಬ್ಯಾಗಿ ಜೀನ್ಸ್ ತರನೇ. ಇದನ್ನ ನಾನು ಮೀಶೋಲ್ಲಿ ಪರ್ಚೇಸ್ ಮಾಡಿದ್ದು. ಇದಕ್ಕೆ ನಾನು ಕೊಟ್ಟಿದ್ದು 720 ರೂಪಾಯಿ. ನಾವ್ ಯಾವ್ದೇ ಮಾಲ್ಗೆ ಹೋಗ್ಬಿಟ್ಟು ಅಥವಾ ಔಟ್ಸೈಡ್ ಹೋಗ್ಬಿಟ್ಟು ಈ ತರ ಪ್ಯಾಂಟ್ ಗಳನ್ನೆಲ್ಲ ಪರ್ಚೇಸ್ ಮಾಡ್ತೀವಿ ಅಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಔಟ್ಸೈಡ್ ಎಲ್ಲ ಪರ್ಚೇಸ್ ಮಾಡೋದಕ್ಕಿಂತ ಆನ್ಲೈನ್ ಅಲ್ಲೇ ನಮಗೆ ಬಜೆಟ್ ಫ್ರೆಂಡ್ಲಿ ಸಿಗುತ್ತೆ. ಮತ್ತೆ ಕ್ವಾಲಿಟಿನೂ ಚೆನ್ನಾಗಿದೆ ಅಂದ್ರೆ ಆರಾಮಾಗಿ ನಾವು ಈ ತರದ ಪ್ಯಾಂಟ್ ಗಳನ್ನೆಲ್ಲ ಪರ್ಚೇಸ್ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು.
ನೆಕ್ಸ್ಟ್ ನಾನ್ ತೋರಿಸ್ತಿರೋದು ಬಂದ್ಬಿಟ್ಟು ಇನ್ನೊಂದು ಜೀನ್ಸು. ಇದನ್ನು ಕೂಡ ನಾನು ಮೀಶೋಲೆ ಪರ್ಚೇಸ್ ಮಾಡಿದ್ದು. ಇದಕ್ಕೆ ನಾನು ಕೊಟ್ಟಿದ್ದು 720 ರೂಪಾಯಿ. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಟೋನ್ ಜೀನ್ಸ್ ಆಗಿರುತ್ತೆ, ನೋಡ್ತಾ ಇರ್ಬೋದು. ಹಾಕೊಂಡೋಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಕ್ಚುಲಿ. ಅವಾಗ್ಲೇ ತೋರಿಸಿದ್ದು ಇದು ಡಾರ್ಕ್ ಶೇಡ್ ಅಲ್ಲಿ ಇತ್ತಿಲ್ಲೆಲ್ಲ, ಇವಿದ್ದು ಸ್ವಲ್ಪ ಲೈಟ್ ಶೇಡ್ ಮತ್ತೆ ಇಲ್ಲಿ ವೈಟ್ ಶೇಡ್ ಬಂದಿದೆ. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕೆ ಟಿ ಶರ್ಟ್ಸ್, ಕೊರಿಯನ್ ಟಿ ಶರ್ಟ್ಸ್ ಎಲ್ಲ ಬರುತ್ತಲ್ಲ, ಫುಲ್ ದೊಗ್ಲೆ ಅವೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಆಚೆ ಕಡೆ ಎಲ್ಲ ನಾವು ಹೋಗ್ಬಿಟ್ಟು ಬೈ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಈ ತರ ಪ್ಯಾಂಟ್ಸ್ ಗಳಿಗೆ. ನಾನು ಆಚೆ ಕಡೆ ಎಲ್ಲ ಕೇಳಿದೀನಿ, ಈಗ ಮಾಲ್ ಅಲ್ಲೆಲ್ಲ ತಗೊಳಕ್ ಹೋಗ್ತೀನಿ ಅಂದ್ರೆ ಅಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ. ಸೊ ಬೆಟರ್ ನಮಗೆ ಈ ತರ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್, ಮಿಂತ್ರಾದಲ್ಲೆಲ್ಲ ಸಿಗುತ್ತೆ ಅಂದಾಗ ಸೊ ಬೆಟರ್ ನಾವ್ ಅಲ್ಲೇ ಚೂಸ್ ಮಾಡ್ಕೊಂಡು ಅಲ್ಲೇ ಬೈ ಮಾಡೋದು ಬೆಸ್ಟ್ ಅಂತೇಳಿ ನನ್ನ ಒಪಿನಿಯನ್. ಆರಾಮಾಗಿ ತಗೋಬಹುದು. ಇದಾದ್ಮೇಲೆ ಇನ್ನೊಂದು ಬ್ಲಾಕ್ ಪ್ಯಾಂಟ್ ತೋರಿಸ್ತಾ ಇದ್ದೀನಿ. ಇದು ಫುಲ್ ಬ್ಲಾಕ್ ಇದೆ, ಮಧ್ಯದಲ್ಲಿ ಯಾವುದೇ ವೈಟ್ ಶೇಡ್ಸ್ ಅದೇನೋ ಬಂದಿಲ್ಲ. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ರೆಡ್ಡಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದನ್ನ ನಾನು ಮೀಶೋಲಿ ಪರ್ಚೇಸ್ ಮಾಡಿದ್ದು. ಇದಕ್ಕೆ ನಾನ್ ಪೇ ಮಾಡಿರೋ ಅಮೌಂಟ್ ಬಂದ್ಬಿಟ್ಟು 710 ರೂಪಾಯಿ ಅಷ್ಟೇನೆ. ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡಿದೀವಿ ಅಂಡ್ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಕೊಟ್ಟಿರೋ ಪ್ರೈಸ್ಗೆ ಇದು ಕರೆಕ್ಟ್ ಆಗಿ ವರ್ತ್ ಅಂತ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಹಾಕೊಂಡ್ರು ತುಂಬಾ ಕಂಫರ್ಟಬಲ್ ಫೀಲ್ ಕೊಡುತ್ತೆ, ಏನು ಒಂಥರ ಇರಿಟೇಟ್ ಆಗೋದು ಆ ತರ ಎಲ್ಲ ಅನ್ಸಲ್ಲ. ನೆಕ್ಸ್ಟ್ ನಾನ್ ತೋರಿಸ್ತಾ ಇರೋದು ಬಂದ್ಬಿಟ್ಟು ಇದೊಂದು ಜೀನ್ಸ್ ಪ್ಯಾಂಟು. ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ. ಇದನ್ನ ನಾನು ಮೀಶೋ ಅಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಬ್ಯಾಗಿ ಜೀನ್ಸ್ ಅಥವಾ ಇದು ಟೋನ್ ಜೀನ್ಸ್ ಅಥವಾ ಬೆಲ್ ಬಾಟಮ್ ಜೀನ್ಸ್ ಅಲ್ಲ, ಫುಲ್ ಟೈಟ್ ಬರುತ್ತಲ್ಲ, ಸೊ ಆ ತರ ಜೀನ್ಸ್. ಬಟ್ ಇವಾಗೆಲ್ಲ ನಾನು ಯೂಸ್ ಮಾಡ್ತಿರೋದು ಬ್ಯಾಗಿ ಜೀನ್ಸ್, ಟೋನ್ ಜೀನ್ಸ್, ಬೆಲ್ ಬಾಟಮ್ ಜೀನ್ಸ್ ಗಳು. ಕಾಲೇಜ್ ಡೇಸ್ ಅಲ್ಲೆಲ್ಲ ಈ ತರ ಈ ತರ ಜೀನ್ಸ್ ಗಳನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನ್ ಪೇ ಮಾಡಿರೋ ಅಮೌಂಟ್ ಬಂದ್ಬಿಟ್ಟು 520 ರೂಪಾಯಿ. ಆರಾಮಾಗಿ ಕೊಡ್ಬೋದು. 520 ರೂಪಾಯಿ ಅಂತಂದ್ರೆ ವರ್ತ್ ಅನ್ಸುತ್ತೆ. ಅಂಡ್ ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನಾನ್ ತೋರಿಸ್ತಿರೋದು ಈ ತರ ಫುಲ್ ಟೈಟ್ ಜೀನ್ಸ್ ಗಳು ಬರುತ್ತಲ್ಲ, ಅದು ಇನ್ನು ಹೊಸ ತಗೊಂಡಿದ್ದೆ. ಇದನ್ನ ನಾನು ಒಂದ್ಸಲ ವೇರ್ ಮಾಡಿದ್ದೆ, ಬಟ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಇದನ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡಿದ್ದು. ನಾನು ಜಾಸ್ತಿ ತಗೊಳ್ಳೋದೆ ಫ್ಲಿಪ್ಕಾರ್ಟ್ ಮತ್ತೆ ಮೀಶೋದಲ್ಲೇನೆ. ನನಗೆ ಮಿಂತ್ರಾ ಮತ್ತೆ ಅಮೆಝಾನ್ ಅಲ್ಲಿ ಅಷ್ಟೊಂದು ನನಗೆ ಲೈಕ್ ಆಗಲ್ಲ. ಸೊ ಅಜಿಯೋದಲ್ಲೂ ಕೂಡ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಬರುತ್ತೆ. ಇದಕ್ಕೆ ನಾನು ಕೊಟ್ಟಿರೋದು ಬಂದ್ಬಿಟ್ಟು 600 ರೂಪಾಯಿ ಅಷ್ಟೇನೆ. ಈ ತರ ಒಂದು 2-3 ಜೀನ್ಸ್ ಇದ್ದು ಒಂದ್ 4-5 ಟಿ ಶರ್ಟ್ಸ್ ಇತ್ತು ಅಂತಂದ್ರೆ ಆರಾಮಾಗಿ ನಾವು ಕಾಲೇಜಿಗೆ ವೇರ್ ಮಾಡ್ಕೊಂಡು ಹೋಗ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನಾನ್ ತೋರಿಸ್ತಿರೋದು ಈ ತರ ಪ್ಯಾಂಟು. ಇಲ್ಲಿ ಸೈಡ್ ಅಲ್ಲಿ ಜೋಬ್ ಕೊಟ್ಟಿದ್ದಾರೆ ಈ ಪ್ಯಾಂಟ್ ಗಳಿಗೆ, ಎರಡ್ ಸೈಡ್ ಅಲ್ಲೂ ಕೂಡ. ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಈ ಪ್ಯಾಂಟ್ ನ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಇದಕ್ಕೆ ಬ್ಲಾಕ್ ಕಲರ್ ಪೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಪಿಂಕ್ ಕಲರ್ ಪೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಮತ್ತೆ ಆರೆಂಜ್ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕ್ವಾಲಿಟಿ ವೈಸ್ ಕೂಡ 100/100 ಕೊಡ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದನ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡಿದ್ದು. ಇದಕ್ಕೆ ನಾನು 470 ರೂಪಾಯಿ ಕೊಟ್ಟಿದ್ದು. ಆಫೀಸಿಗೆಲ್ಲ ಆರಾಮಾಗಿ ಹಾಕೊಂಡು ಹೋಗ್ಬೋದು, ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಅಫಿಷಿಯಲ್ ಲುಕ್ ಕೊಡುತ್ತೆ. ನೆಕ್ಸ್ಟ್ ನಾನ್ ತೋರಿಸ್ತಿರೋದು ಸೇಮ್ ಅವಾಗ್ಲೇನೆ ತೋರಿಸಿದ್ನಲ್ಲ ಕ್ರೀಮ್ ಕಲರ್ ಪ್ಯಾಂಟು, ಅದೇ ತರದ್ ಪ್ಯಾಂಟು, ಬಟ್ ಕಲರ್ ಚೇಂಜು. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ವೈಟ್ ಕಲರ್ ಶರ್ಟ್ ಹಾಕೋಬಹುದು, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಬ್ಲಾಕ್ ಹಾಕೋಬಹುದು, ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ಆಸ್ ಇಟ್ ಇಸ್, ಸೇಮ್ ಪ್ರೈಸ್ ನಾನು ಕೊಟ್ಟಿರೋದು. ಇದಕ್ಕೆ 470 ರೂಪಾಯಿ ಅಷ್ಟೇನೆ. ಇದಾದ ನಂತರ ನೆಕ್ಸ್ಟ್ ನಾನ್ ತೋರಿಸ್ತಿರೋದು ಜೀನ್ಸ್ ಶಾರ್ಟ್ಸ್ ಎಲ್ಲ ಬರುತ್ತಲ್ಲ. ಈಗ ಟ್ರಿಪ್ ಎಲ್ಲ ಹೋದ್ವಿ ಅಂತ ಹೇಳಿ ಅಂತಂದ್ರೆ ಆರಾಮಾಗಿ ಹಾಕೋಬಹುದು. ಇದು ಸಖತ್ತಾಗಿದೆ ಆಕ್ಚುಲಿ. ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದನ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡಿದ್ದು. ಇದಕ್ಕೆ ನಾನು ಕೊಟ್ಟಿದ್ದು ಅರೌಂಡ್ 550 ರೂಪಾಯಿ ಅನ್ಸುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಆಕ್ಚುಲಿ. ಕ್ವಾಲಿಟಿನೂ ಸಖತ್ತಾಗಿದೆ. ನೆಕ್ಸ್ಟ್ ನಾನ್ ತೋರಿಸ್ತಾ ಇರೋದು ಬಂದ್ಬಿಟ್ಟು ಇದನ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡಿದ್ದು. ಇದಕ್ಕೆ ನಾನು ಕೊಟ್ಟಿದ್ದು 700 ರುಪೀಸ್. ಬಟ್ ಇದು ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 999 ರೂಪಾಯಿ. ನಾನು ಕೊಟ್ಟಿದ್ದಕ್ಕೆ 700 ರೂಪಾಯಿ ಆಫರ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಬೈ ಮಾಡಿದ್ದು. ಫ್ರಂಟ್ ಅಲ್ಲಿ ಮಿಡಿ ತರ ಅನ್ಸುತ್ತೆ, ಸ್ಕರ್ಟ್ ತರ. ಹಾಗೇನೆ ಒಳಗಡೆ ಜೀನ್ಸ್ ಶಾರ್ಟ್ಸ್ ಇರುತ್ತಲ್ಲ ಆ ತರ, ಈ ತರ ಇದೆ. ಕಾಣಿಸ್ತಿದೆ ಅನ್ಸುತ್ತೆ, ನೋಡ್ತಾ ಇರ್ಬೋದು. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಹಾಕೊಂಡೋಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನೀಗ ರೀಸೆಂಟ್ ಟ್ರಿಪ್ಪಿಗೆ ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಬೈ ಮಾಡಿದ್ದು. ನೆಕ್ಸ್ಟ್ ನಾನ್ ತೋರಿಸ್ತಾ ಇರೋದು ಬಂದ್ಬಿಟ್ಟು ಸ್ಕರ್ಟ್, ಲಾಂಗ್ ಸ್ಕರ್ಟ್ ಜೀನ್ಸ್. ತುಂಬಾನೇ ಚೆನ್ನಾಗಿದೆ. ಇಲ್ಲಿ ವೈಟ್ ಶೇಡ್ ಬಂದಿದೆ. ಹಾಗೆ ಇಲ್ಲಿ ಈ ಕಡೆ ಎರಡು ಜೋಬ್ ಕೊಟ್ಟಿದ್ದಾರೆ. ಮಿಡಲ್ ಅಲ್ಲಿ ಈ ತರ ಓಪನ್ ಇದೆ, ನೋಡ್ತಾ ಇರ್ಬೋದು. ಈ ತರ ಓಪನ್ ಇದೆ.
ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದನ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡಿದ್ದು. ಇದಕ್ಕೆ ನಾನು ಕೊಟ್ಟಿದ್ದು 670 ರುಪೀಸ್. 670 ರುಪೀಸ್ ಇದು ವರ್ತ್ ಅಂತ ಹೇಳ್ಬೋದು, ಯಾಕಂತಂದ್ರೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ನಾವು ಯಾವ ತರ ಟಾಪ್ಸ್ ನ ಪೇರ್ ಮಾಡ್ಬೇಕು ಅಂತ ಹೇಳಂತಂದ್ರೆ, ಇವಾಗ ಟೀ ಟಾಪ್ಸ್ ಎಲ್ಲ ಬರುತ್ತಲ್ಲ ಸ್ಲೀವ್ಲೆಸ್, ಆ ತರದನ್ನ ಪೇರ್ ಮಾಡ್ಬೋದು. ಇದಕ್ಕೆ ಬ್ಲೂ ಕಲರ್ ಪೇರ್ ಮಾಡ್ಬೋದು, ರೆಡ್ ಮಾಡ್ಬೋದು, ಆರೆಂಜ್ ಮಾಡ್ಬೋದು. ನಾನು ಎಲ್ಲಾ ತರದನ್ನು ಟೀ ಟಾಪ್ಸ್ ಹಾಕೊಂಡಿದ್ದಕ್ಕೆ ವೇರ್ ಮಾಡಿದ್ದೀನಿ. ಈ ಜೀನ್ಸ್ ಸ್ಕರ್ಟಿಗೆ ಈ ತರ ಟೀ ಟಾಪ್ಸ್ ನ ಹಾಕೊಳ್ಳಿ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೇನೆ ನೋಡೋದಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಈಗ ಫೋಟೋ ಶೂಟ್ ಎಲ್ಲ ಮಾಡ್ತೀವಲ್ಲ, ಈ ತರ ಹಾಕೊಂಡಾಗ ಸಖತ್ತಾಗಿ ಕಾಣಿಸುತ್ತೆ. ನಾನು ಇದ್ರಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೊಂಡಿದ್ದೀನಿ, ಹಂಗಾಗ್ಬಿಟ್ಟು ನಾನು ನಿಮ್ಗೆ ಹೇಳ್ತಿದ್ದೀನಿ. ನಾನೀಗ ಹಾಕೊಂಡಿರೋ ಎಲ್ಲಾ ಜೀನ್ಸ್ ಅಲ್ಲೂ ನಾನು ಪಿಕ್ಸ್ ತಗೊಂಡಿದ್ದೀನಿ. ನಿಮ್ಗೇನಾದ್ರೂ ನಾನ್ ಮಾಡಿರೋ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಅಪ್ಕಮಿಂಗ್ ಡೇಸ್ ಅಲ್ಲೂ ನನ್ನ ಹತ್ರ ಇರೋ ಕುರ್ತಾ ಸೆಟ್ಸ್ ಗಳು ಮತ್ತೆ ಶಾರ್ಟ್ ಡ್ರೆಸ್ಗಳು, ಒನ್ ಪೀಸ್ ಡ್ರೆಸ್ ಗಳನ್ನೆಲ್ಲ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಯಾಕಂತ ಹೇಳಂತಂದ್ರೆ, ಎಷ್ಟೋ ಜನಕ್ಕೆ ಈಗ ತುಂಬಾ ಜಾಸ್ತಿ ಪ್ರೈಸ್ ಕೊಟ್ಬಿಟ್ಟು ತಗೊಳೋದಿಕ್ಕೆಲ್ಲ ಆಗಲ್ಲ ಬಟ್ಟೆಗಳನ್ನ. ಸೊ ಬಜೆಟ್ ಫ್ರೆಂಡ್ಲಿ ಆಗ್ಬಿಟ್ಟು ನಾನ್ ಪರ್ಚೇಸ್ ಮಾಡಿರೋದು ಕಡಿಮೆ ರೇಟ್ ಅಲ್ಲೇ. ಸೊ ಹಂಗಾಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇರೋದು. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.